ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಮುಂದಿನ ಸಂಚಿಕೆಯಾಗಿದೆ, ನೋಡೋಣ ಬನ್ನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರ ಆಶೀರ್ವಾದ ಭಾಳಷ್ಟು ಮುಖ್ಯ. ಲೈಕ್ ಕೊಡಿ. ಇಲ್ಲಿ ಭೂಮಿ ಮತ್ತು ಅಜಿತ್ ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಅಜಿತ್ ಅವಳು ಶಾಕಿಂಗ್ ನ್ಯೂಸ್ ಕೊಡ್ತಾವೆ ಫೋನಲ್ಲಿ. ಭೂಮಿಗೆ ಒಂದೇ ಸರಿ ಗಾಬರಿ ಆಗುತ್ತೆ. ಯಾಕೆಂದ್ರೆ ಅವಳಿಗೆ ಗೊತ್ತಿತ್ತು ಅವಳು ಹಿಂದೆನೇ ಒಂದು ವಿಚಾರದಲ್ಲಿ, ಯಾಕೆಂದರೆ ಪುರುಷೋತ್ತಮ ಅವ್ರನ್ನ ಶೂಟೌಟ್ ಮಾಡಿದ್ದು ರಾಣಾನೇ ಅಂತ ಹೇಳಿದ್ರು ಕೂಡ ಯಾರೂ ನಂಬಿರಲಿಲ್ಲ. ಆದರೆ ಅಜಿತ್ ನಂಬಿ ಹೋಗಿ ಅಲ್ಲಿ ತನಿಖೆ ಮಾಡಿದಾಗ ಸರಿಯಾಗಿ ಪಾಪ ಗೊತ್ತೇ ಆಗೋಲ್ಲ. ಆ ರೀತಿ ಸಾಕ್ಷಿ ಮುಚ್ಚಾಕ್ಬಿಟ್ಟಿರ್ತಾರೆ ಇಬ್ಬರು ಅಪ್ಪ ಮಗಳು ಸೇರ್ಕೊಂಡು. ಆದರೆ ಈಗ ಮಾತ್ರ ವಾತ್ಸಲ್ಯ ಕಾಲೋನಿನ ಎಲ್ಲರೂ ಖಾಲಿ ಮಾಡಿಸಿರೋದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಭೂಮಿ ಫೋನ್ ಮಾಡಿ, ಏನು ಸಾಹೇಬ್ರೆ ನೀವು ಫೋನು ಎತ್ತುತ್ತಾ ಇಲ್ಲ, ಒಂದು ಫೋನು ಮಾಡಲಿಲ್ಲ, ಏನೂ ಇಲ್ಲ, ಎಲ್ಲಿಗೆ ಹೋದ್ರೆ ಏನು ಅನ್ನೋದು ಗೊತ್ತಾಗಲಿಲ್ಲ ನನಗೆ ಬೆಳಗ್ಗೆನೆ ಅಂತ ಅಂದಾಗ ಅಜಿತ್ತು, ಏನಿಲ್ಲ ನನಗೆ ಹೇಳೋಗಲಿಲ್ಲ, ಅರ್ಜೆಂಟ್ ಇತ್ತು ಕೆಲಸ. ಏನು ಗೊತ್ತಾ, ವಾತ್ಸಲ್ಯ ಕಾಲೋನಿಯವ್ರನ್ನ ಬೆದರಿಕೆ ಹಾಕಿ ಒಡಿಸಿದ್ದು ಮತ್ತು ಅವ್ರನ್ನ ಖಾಲಿ ಮಾಡಿಸಿದ್ದು ಯಾರು ಅಂತ ಗೊತ್ತಾಯಿತು ಅಂತಿದ್ದಾಗೇ ಆ ಕಡೆಯಿಂದ ಭೂಮಿ, ಯಾರು ಸಾಹೇಬ್ರೆ ಹಾಗಾದರೆ, ಯಾರು ಹೇಳಿ ಅಂತ ಕೇಳ್ತಾಳೆ. ಅದಕ್ಕೆ ಅಜಿತ್ತು, ಯಾರೂ ಅಲ್ಲ, ಆ ರಾಣಾ ಮತ್ತು ಅವನ ಮಗಳು ಸಾಕ್ಷಿ ಇಬ್ಬರು ಸೇರಿ ಕೆಲಸ ಮಾಡಿದ್ದಾರೆ ಎಂದಾಗ ಭೂಮಿ ಹೇಳ್ತಾಳೆ, ನಾನು ಹಿಂದೆನೇ ಹೇಳಿದೆ ಆದರೂ ಕೂಡ ನನ್ನ ಮಾತು ಯಾರೂ ನಂಬಲಿಲ್ಲ. ಆಯಿತು ಸರಿ ಹಿಡು, ಬರ್ತೀನಿ ಅಂತ ಹೇಳ್ತಾಳೆ. ಈ ಕಡೆ ಅಜಿತ್ತು ಫೋನ್ ಇಡ್ತಾರೆ. ಫೋನ್ ಇಡ್ತಿದ್ದಾಗೇ ಭೂಮಿ ಅಲ್ಲಿ ಮನೆ ಒಳಗಡೆ ಫೋನ್ ರಿಂಗ್ ಆಗುತ್ತೆ. ಇನ್ನೊಂದು ಹಾಲಲ್ಲಿ ರಿಂಗ್ ಆದಾಗ ಎತ್ಕೊಂಡ್ರೆ ಆ ಕಡೆಯಿಂದ ಶ್ರವಣ್ ಹೇಗಾದರೂ ಮಾಡಿ ಶಾರದಾನ ಹುಡುಕ್ಲೇಬೇಕು ಅಂತ ಹೇಳಿ ಹೋಗ್ತಾ ಇರ್ತಾರೆ ಜೀಪಲ್ಲಿ. ಹೋಗ್ಬೇಕಾದ್ರೆ ಒಂದು ಸಲಿನಾದರೂ ಕೂಡ ಫೋನ್ ಮಾಡೋಣ ಅಂತ ಹೇಳಿ ಮಾಡ್ತಾರೆ. ಅಷ್ಟರಲ್ಲಿ ಈ ಕಡೆ ಇವಳು ಸಾಕ್ಷಿ ಸತ್ಯಣ್ಣಂಗೆ ಫೋನ್ ಮಾಡಿಬಿಟ್ಟು ಏನು ಪ್ರೇಮಿ ಆಡಿದಾಗ ಸತ್ಯಣ್ಣ ಇವಳ ಹತ್ರ ಏನೂ ಮಾಹಿತಿ ಪಡ್ಕೊಳಕ್ಕಾಗಲಿಲ್ಲ, ಇವಳು ಯಾರು ಏನು ಅನ್ನೋದು ಕೂಡ ಗೊತ್ತಾಗಲಿಲ್ಲ ಅಂತ ಹೇಳಿ ತಕ್ಷಣ ನಿಮ್ಮಪ್ಪ ಯಾರು, ನಿಮ್ಮಪ್ಪ ಏನು ಕೆಲಸ ಮಾಡ್ತಾರೆ, ಎಲ್ಲಿದ್ದಾರೆ ಅಂತ ಎಲ್ಲ ಕೇಳೋಕ್ಕೆ ಶುರು ಮಾಡ್ತಿದ್ದಾಗ ಇವಳಿಗೆ ಗಾಬರಿ ಆಗೋಗ್ತಿದೆ. ಇನ್ನೇನಾದರೂ ಇವಳು ಸಾಕ್ಷಿ ಮನಸ್ಸಲ್ಲೇ ಏನಾದರೂ ನಮ್ಮಪ್ಪ ರಾಣ ಅಂತ ಹೇಳ್ಬಿಟ್ರೆ ನನ್ನ ಕೆಲಸ ಹೋಗ್ತದೆ, ಸತ್ಯನಿಂದ ಬಾಯಿ ಬಿಡ್ಸೋಕ್ಕೂ ಆಗೋದಿಲ್ಲ, ಸುಮ್ಮನೆ ಈಗ ಮ್ಯಾನೇಜ್ ಮಾಡ್ಬೋದು ಉತ್ತಮ ಅಂತ ಹೇಳಿ ಸತ್ಯ ಬೆಳಗ್ಗೆ ಫೋನ್ ಮಾಡ್ತೀನಿ ಆಯಿತಾ, ಬಾಯ್ ನಿದ್ದೆ ಬರ್ತಾ ಇದೆ ಅಂತೇಳಿ ಪಟ್ಟಂತ ಇಟ್ಟುಬಿಡ್ತಾಳೆ ಪಾಪಿ. ಈ ಕಡೆ ಭೂಮಿ ಮನೆಯಲ್ಲಿ ರಿಂಗ್ ಆಗಿರೋ ಫೋನನ್ನು ಹಿಂಗೆ ಎತ್ಕೊಡ್ತಿದ್ದಾಗೇ ಆ ಕಡೆಯಿಂದ ಶ್ರವಣ್ ಮಾತಾಡ್ತಾಳೆ. ಕಂದ, ರಾತ್ರಿ ಎಲ್ಲ ಚೆನ್ನಾಗಿ ನಿದ್ದೆ ಬಂತಾ? ಚೆನ್ನಾಗಿ ನಿದ್ದೆ ಮಾಡಿದೆ ತಾನೆ? ನಾನು ಈಗ ನಿಮ್ಮ ಅಮ್ಮನ ಹುಡ್ಕಕ್ಕೆ ಅಂತ ಹೋಗಿದ್ದೀನಿ. ಯಾವುದೇ ಕಾರಣಕ್ಕೂ ಕೂಡ ಈ ಸಾರಿ ಮಾತ್ರ ಹುಡ್ಕೊಂಡು ಬರದೇ ಇರೋದಿಲ್ಲ. ಹಾಗಾಗಿ ನಿಮ್ಮ ಅಮ್ಮನ ಹುಡುಕಿ ಕರ್ತಾರ್ತೀನಿ. ಇನ್ಮೇಲೆ ನಾನು ನೀನು ನಿಮ್ಮಮ್ಮ ಖುಷಿಯಾಗಿರ್ಬೋದು, ಆಯಿತಾ ಕಂದ? ಚೆನ್ನಾಗಿ ನಿದ್ದೆ ಮಾಡಿದೆ ತಾನೆ? ಊಟ ಎಲ್ಲ ಮಾಡ್ದ? ಅದೇನೋ ಕಂದ, ನೀನನ್ನು ಒಂದು ಸರಿನಾದರೂ ನಿನ್ನ ಬಾಯಿನಲ್ಲಿ ಅಪ್ಪ ಅಂತ ಅನ್ಸ್ಕೊಳ್ದಿದ್ರೆ ನನಗೆ ಸಮಾಧಾನನೇ ಇರೋದಿಲ್ಲ, ಹಾಗಾಗಿ ಫೋನ್ ಮಾಡಿದೆ. ಹೇಗಿದ್ದೀ ಕಂದ ಅಂತೇಳಿ ಕೇಳ್ತಾ ಇರ್ತಾರೆ. ಅದನ್ನೇ ಆಲಿಸ್ಕೊಂಡು ತನ್ಮಯತೆಯಿಂದ ಎಲ್ಲ ಮರೆತು ನಿಂತಿರ್ತಾಳೆ ಭೂಮಿ. ನಿಂತಿರೋ ಅಷ್ಟೊತ್ತಿಗೆ ಅಶ್ವಿನಿ ಬಂದುಬಿಟ್ಟು, ಯಾಕೆ ನನ್ನ ಫೋನ್ ಎತ್ತಿದೀಯಾ, ಹೇಗಿದೆ ನಿನಗೆ ಅಂತೇಳಿ ಕೇಳ್ತಾಳೆ. ಪಾಪ ಭೂಮಿ ದೂಸರ ಮಾತಾಡ್ದಂಗೆ ಮೆಲ್ಲಗೆ ಫೋನ್ ಕೈ ಕೊಟ್ಬಿಟ್ಟು ಈ ಕಡೆ ರೂಮಿಗೆ ಬರ್ತಾಳೆ. ರೂಮಿಗೆ ಬಂದರೆ ಅಜಿತ್ ಬರ್ತಿದ್ದಾಗೇ ನನ್ನ ಬಟ್ಟೆ ಐರನ್ನೇ ಆಗಿಲ್ಲ ಅಂದಾಗ, ಓ ಯಾಕೋ, ಯಾರು ಐರನ್ ಮಾಡೋರು ಅಂದಾಗ, ನೀನೇ ತಾನೇ ಐರನ್ ಮಾಡೋದು, ಬೆಳಗ್ಗೆ ಆಗಿದ್ದರೆ ಗಂಡನಿಗೆಲ್ಲ ಸೇವೆನೂ ಮಾಡ್ತಿದ್ದೆ, ಮಾಡು ಈಗಲೂ ಅಂದಾಗ ಭೂಮಿ ಅವಳು ಯಾಕೋ ಒಂಥರ ಬೇಸರ ಆಗಿರ್ತಾಳೆ. ಅದನ್ನು ನೋಡ್ಬಿಟ್ಟು ಅಜಿತ್, ಯಾಕೆ ಭೂಮಿ, ಯಾಕೆ ಬೇಸರ ಆಗಿದೆಯಾ ಅಂತ ಅಂದಾಗ ಭೂಮಿ, ಅಲ್ಲ ಸಾಹೇಬ್ರೆ, ನನ್ನ ಅಪ್ಪನಿಗೆ ನಾನು ಕೊಳ್ಳಿ ಇಟ್ಟು ಕೆಲವು ತಿಂಗಳುಗಳಷ್ಟೇ ಕಳೆದಿರೋದು, ಆದರೂ ಕೂಡ ನನ್ನ ಅಪ್ಪನ್ನ ನಾನು ನನ್ನ ಫೋನ್ನಲ್ಲಿ ಇವತ್ತಿಗೂ ಕೂಡ ಜೀವಂತವಾಗಿ ಇಟ್ಕೊಂಡಿದ್ದೀನಿ, ಎಂದಾದರೂ ಒಂದಿನ ಫೋನ್ ಮಾಡ್ತಾರೆ ಅಂತ ಹೇಳಿ. ಅವಳು ಯಾಕೆ ಮಾತಂತ ಅಂದ್ಲು ಅಂದರೆ, ಅವಳು ಫೋನ್ ರಿಸೀವ್ ಮಾಡಿದಾಗ ಫೋನ್ನಲ್ಲಿ ಶ್ರವಣ್ ಅಂತಲೇ ಇತ್ತು. ಶ್ರವಣನ ಫೋನು ಅಶ್ವಿನಿಗೆ ಬಂದಾಗ ಅವಳು ಹಾಗಂತಾಳೆ ಭೂಮಿ, ಸರಿಯಾದ ಮಿಟಕ್ಲಾಡಿ ಇವಳು, ಅಂತಿಂತ ಮಿಟಕ್ಲಾಡಿ ಅಲ್ಲ, ಎಷ್ಟೇ ಆಗಲಿ ಕಳ್ಮಗಳಲ್ವ ಇವಳೇನು ಸ್ವಂತ ಮಗಳ, ಸ್ವಂತ ಅಪ್ಪ ಅಂತ ಭಾವಿಸಿದ್ರೆ ಇವಳು ಸ್ವಂತ ಅಪ್ಪನಾಗಿದ್ದರೆ ಅಪ್ಪ ಅಂತ ಮಾಡ್ಕೊಳ್ಳೋಳು. ಇವಳು ಬಂದಿರೋದೇ ನಾಟಕ ಆಡೋಕ್ಕೆ, ಅದಕ್ಕೆ ಶ್ರವಣ್ ಅಂತ ಫೀಡ್ ಮಾಡ್ಕೊಳ್ಳೋಳು. ಎಷ್ಟು ಕೊಬ್ಬು ನೋಡು ಇವಳಿಗೆ ಪಾಪಿ ಅಂತ ಹೇಳಿ ಗೊಣಗಿರ್ತಾಳೆ ಭೂಮಿ. ಆ ಕ್ಷಣದಲ್ಲಿ ಅಶ್ವಿನಿ ಕೊಡ್ತು, ಅದು ಕೂಡ ನೆನಪಿ ಬರುತ್ತೆ. ಅದಕ್ಕೆ ಅಜಿತ್ ಜೊತೆ ಹೇಳ್ಕೊಳ್ತಾಳೆ, ನಮ್ಮ ಅಪ್ಪನ ಕಾಲ ಈಗಲೂ ಬರುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ ಸಾಹೇಬ್ರೆ, ಇದೇ ಕೈನಲ್ಲೇ ನನ್ನ ಕೈನಲ್ಲೇ ಪ್ರಾಣ ಬಿಟ್ಟರು, ಇದೇ ಕೈನಲ್ಲೇ ನಾನು ಅವ್ರಿಗೆ ಚಿತೆಗೆ ಬೆಂಕಿ ಇಟ್ಟೆ ಅಂತ ಹೇಳಿ ಬಾವುಗಳಾಗ್ತಾಳೆ. ಆಗ ಅಜಿತ್ತು ಸಮಾಧಾನ ಮಾಡಿಬಿಟ್ಟು, ಬೇಜಾರು ಮಾಡ್ಕೋಬೇಡ, ಸುಮ್ಮನಿರು, ಎಲ್ಲ ಒಳ್ಳೆಯದಾಗುತ್ತೆ,
ಏನು ಬೇಸರ ಮಾಡ್ಕೊಬೇಡ ಸುಮ್ಮನಿರು ಅಂತ ಹೇಳ್ತಾರೆ. ಅಷ್ಟಕ್ಕೆ ಸುಮ್ಮನಾಗೋಲ್ಲ ಭೂಮಿ. ಇಲ್ಲ ಸಾಹೇಬ್ರೆ, ನನಗೆ ಶ್ರವಣ್ ಸಾಹೇಬ್ರನ್ನ ಅಪ್ಪ ಅಂತ ಹೇಳಿ ಸೇವ್ ಮಾಡ್ಕೊಳ್ಳ ಅಂದಾಗ ಅಜಿತ್ತು, ಲೇ ಮೆಂಟ್ಲು, ನಿನ್ಗೇನು ಮೆಂಟ್ಲು, ಅದಕ್ಕೆ ಮೆಂಟ್ಲು ಅನ್ನೋದು ನಾನು. ಅಲ್ಲ ಅವ್ರಿಗೆ ನಿನ್ನ ಕಂಡ್ರೇ ಆಗಲ್ಲ, ನಿನ್ನ ಎಳ್ಕೊಂಡ್ರೆ ಆಗಲ್ಲ, ಮತ್ತೆ ಅಪ್ಪ ಅಂತ ಸೇವ್ ಮಾಡ್ಕೊತಾಳಂತೆ. ಸುಮ್ಮನೆ ಇತ್ಕೋ ಸುಮ್ಮನೆ ಅಂದಾಗ ಭೂಮಿ, ಇಲ್ಲ ಸಾಹೇಬ್ರೆ, ಅವ್ರು ಏನಾದರೂ ಅನ್ನಲಿ, ಅವ್ರು ದೊಡ್ಡವರಲ್ವಾ, ನನಗೆ ಏನಂದ್ರೂ ಕೂಡ ನನಗೆ ಚಿಂತೆ ಇಲ್ಲ. ಎಷ್ಟೇ ಆಗಲಿ ಸ್ವಂತ ಅಪ್ಪ ಅಲ್ವಾ, ಜನ್ಮ ಕೊಟ್ಟ ದಾತ ಅವನು, ಜನ್ಮದಾತ ಅವರು. ಹಾಗಾಗಿ ಅದಕ್ಕೆ ಭೂಮಿ ಮತ್ತೆ ಕೇಳ್ಕೊಂಡಾಗ ಅದಕ್ಕೆ ಶ್ರವಣ್, ಆಯಿತು ಫೀಡ್ ಮಾಡ್ಕೋ ಹೋಗಪ್ಪ ಅಂತಾನೆ ಅಂತ ಹೇಳ್ತಾರೆ. ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ. ನಿಮ್ಮೆಲ್ಲರ ಆಶೀರ್ವಾದ ಭಾಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.